ರಾಜಾಜಿನಗರ್ ಮೆಟ್ರೋ ಸ್ಟೇಷನಿಂದ ಕುರುಬ್ರಳ್ಳಿ ಸರ್ಕಲ್ಗೆ ಆಟೋದವರು 100 ರುಪೀಸ್ ಕೇಳಿದ್ರು. ನಾನು ಅವ್ರಿಗೆ ಹೇಳಿದೆ, ಸರ್ ಕಮ್ಮಿ ತಗೊಳ್ಳಿ, 100 ರುಪೀಸ್ ತುಂಬ ಜಾಸ್ತಿ ಆಯಿತು, 1 to ಡಬಲ್ ಆಯಿತು ಅಂತ ನಾನು ಹೇಳಿದೆ. ಅವರು ಕೊನೆವರೆಗೂ ಕೇಳಲಿಲ್ಲ. ಸೊ ಆಮೇಲೆ ನಾನೇನು ಮಾಡಿದೆ, ರ್ಯಾಪಿಡೋನ ಬಂದ್ಬಿಟ್ಟು ಆನ್ ಮಾಡಿ ಅವ್ರಿಗೆ ತೋರಿಸ್ದೆ. ರ್ಯಾಪಿಡೋದಲ್ಲಿ ಬರೀ 45 ರುಪೀಸ್ ತೋರಿಸ್ತು ಅವ್ರಿಗೆ. ಹಣ ನೋಡಿ 45 ರೂಪಾಯಿ ತೋರಿಸ್ತಿದೆ. ಒಂದು 10 ರೂಪಾಯಿ 20 ರೂಪಾಯಿ ನೀವು ಜಾಸ್ತಿ ತೊಗೊಂಡ್ರೆ ಆವಾಗ ಬೇಕಾದ್ರೆ ನಮಗೆ ಓಕೆ ಅನಿಸುತ್ತೆ. ನೀವು ತುಂಬ ಏಕ್ದಮ್ಮು 1.5 ಮೇಲೆ ನೀವು ಜಾಸ್ತಿ ಹೇಳ್ತೀರಾ ಅಂತ ಹೇಳಿದೆ. ಆಮೇಲೆ ನಾನೇನು ಮಾಡಿದೆ, ಓಕೆ ಅವರು ಒಪ್ಪಲಿಲ್ಲ. ಸೊ ನನಗೂ ಒಂದು 2-3 ಆಟೋ ಮೇಲೆ ಸಿಗಲಿಲ್ಲ. ನಾನೇನು ಮಾಡಿದೆ, 100 ರೂಪಾಯಿ ಕೊಟ್ಟು ನಾನು ಕುರುಬ್ರಳ್ಳಿ ಸರ್ಕಲ್ಗೆ ಹೋದೆ. ಸೊ ಕುರುಬ್ರಳ್ಳಿ ಸರ್ಕಲ್ಲಿಂದ ಪ್ರಕಾಶ್ ನಗರ್ಗೆ ನಾನು ರ್ಯಾಪಿಡೋ ಬುಕ್ ಮಾಡಿದೆ ಡೈರೆಕ್ಟ್ಲಿ. ಸೊ ರ್ಯಾಪಿಡೋ ಬುಕ್ ಮಾಡಿದಾಗ ಜಸ್ಟ್ 50 ರುಪೀಸ್ ಆಯಿತು ಅಷ್ಟೇ. ನಾನಿವತ್ತು ರ್ಯಾಪಿಡೋ ವರ್ಸಸ್ ಆಟೋ. ಸೊ ನಾನು ಆಟೋದೊಂದು ವೀಡಿಯೋ ಮಾಡಿದ್ದೆ, ತುಂಬ ರೆಸ್ಪಾನ್ಸ್ ಬಂತು, ತುಂಬ ಚೆನ್ನಾಗಿ ರೀಚ್ ಆಯಿತು. ಸುಮಾರು ಆಲ್ಮೋಸ್ಟ್ ಒಂದು 950 ಕಮೆಂಟ್ಸ್ ಬಂದಿದೆ. ಸೊ ಏನು ವಿಷಯ ಅಂದರೆ, ಆಟೋದವ್ರಿಗೆ ಯಾರೂ ಸಪೋರ್ಟ್ ಮಾಡಿಲ್ಲ. ಸೊ ಇಲ್ಲಿ ಈ ಕಡೆಗೂ ಆ ಕಡೆಗೂ 3 ಕಿಲೋಮೀಟರ್ ಆಯಿತು. ಸೊ ಆಟೋದಲ್ಲಿ ಬಂದ್ಬಿಟ್ಟು 3 ಕಿಲೋಮೀಟರ್ಗೆ ಅದು 100 ಕೇಳಿದ್ರು. ಸೊ ಅಲ್ಲಿಂದ ನಾನು ಮತ್ತೆ ಪ್ರಕಾಶ್ ನಗರ್ಗೆ ಅಂತ ಕೇಳಿದಾಗ ಅವ್ರೇನು ಮಾಡಿದ್ರು, 150 ಕೇಳಿದ್ರು. ನನಗೆ ಆಶ್ಚರ್ಯ ಆಯಿತು. ಸರ್ ಅಲ್ಲಿಂದನೂ ಅದೇ ಕಿಲೋಮೀಟ್ರೇ ಇರೋದು, ಇಲ್ಲಿಂದನೂ ಅದೇ ಕಿಲೋಮೀಟ್ರೇ ಇರೋದು ಅಂತ ಹೇಳಿ, ರೋಡ್ ಸರಿ ಇಲ್ಲ, ಅದು ಸರಿ ಇಲ್ಲ, ಅಲ್ಲಿಂದ ಖಾಲಿ ಬರಬೇಕು, ಈ ಕಡೆಯಿಂದ ಖಾಲಿ ಬರಬೇಕು. ಯಾವ ಕಡೆಯಿಂದನೂ ಖಾಲಿ ಬರೋದಕ್ಕೆ ನಾವೇನು ಅಲ್ಲಿ ಕಡೆ ಎಲ್ಲೂ ಇಲ್ಲ, ನಾವು ಸಿಟಿಯಲ್ಲಿದ್ದೀವಿ. ಎಲ್ಲಿ ಯಾವ ಕಡೆ ಹೋದ್ರೂ ನಿಮಗೆ ಖಂಡಿತ ಕಸ್ಟಮರ್ಸ್ ಬಂದೇ ಬರ್ತಾರೆ. ಅಲ್ಲೊಂದು 100 ರುಪೀಸು ಮತ್ತು ಇಲ್ಲಿಂದ ಬರೋದಕ್ಕೆ 150, 250 ಆಗಿರೋದು ಆಟೋದಲ್ಲಿ. ಸೊ ನಾನು ರ್ಯಾಪಿಡೋ ಚೂಸ್ ಮಾಡಿದ್ರೆ ಜಸ್ಟ್ 100 ರುಪೀಸಲ್ಲಿ ಮುಗ್ದಿರೋದು, 150 ಸೇವಿಂಗ್ಸ್ ಆಗಿರೋದು ಅಲ್ವಾ. ಸೊ ಇದಕ್ಕೆ ಅವಕಾಶ ಮಾಡಿಕೊಟ್ಟಿರೋರು ಯಾರು? ಆಟೋದವರೇ ಅಲ್ವಾ. ದಯವಿಟ್ಟು ಹಣ ನಾನು ಕೇಳ್ಕೊತೀನಿ, ನಿಮಗೆ ಬೇಡಿಕೆ ಇಡ್ತೀನಿ, ದಯವಿಟ್ಟು ಮೀಟ್ರ್ ಹಾಕಿ. ನೀವು ರ್ಯಾಪಿಡೋನು ಕ್ಲೋಸ್ ಮಾಡೋಕ್ಕಾಗಲ್ಲ, ಯಾವುದನ್ನು ಕ್ಲೋಸ್ ಮಾಡೋಕ್ಕಾಗಲ್ಲ. ನೀವು ಜನನ ಕ್ಲೋಸ್ ಮಾಡಬೇಕು. ಮೀನ್ಸ್ ಜನನ ಹೆಂಗೆ ಕ್ಲೋಸ್ ಮಾಡಬೇಕು ಅಂದರೆ, ಅವ್ರ ಥಿಂಕಿಂಗ್ನ ಕ್ಲೋಸ್ ಮಾಡಬೇಕು. ಅವರು ನಿಮ್ಮ ಬಗ್ಗೆ ಮಾತಾಡೋದನ್ನು ಕ್ಲೋಸ್ ಮಾಡಬೇಕು. ಹೆಂಗೆ ಕ್ಲೋಸ್ ಮಾಡಿಸ್ಬೇಕು ಅಂದರೆ, ನೀವು ಯಾರನ್ನ ಬಂದರೆ ಎಷ್ಟು ಅಂತ ಕೇಳ್ತಾರೆ. ಆಟೋ ಹತ್ತಕ್ಕೆ ಜನ ಭಯ ಬೀಳ್ತಾ ಇದ್ದಾರೆ. ಬನ್ನಿ ಅಂತ ಏನೇ ನೀವು ಕರೆದ್ರೂ ಇಲ್ಲ, ಫಸ್ಟ್ ಎಷ್ಟು ಅಂತ ಅದು ಹೋಗಬೇಕು. ಒಳಗಡೆ ಬಂದು ಕುತ್ಕೋಬೇಕು, ನೀವು ಮೀಟ್ರ್ ಹಾಕಬೇಕು, ಎಲ್ಲಿ ಹೋಗ್ಬೇಕು, ಹೋಗ್ತಾ ಇರಬೇಕು. ನೀವು ಮೀಟ್ರ್ ಅಂತ ಹೇಳಿ ನೋಡಿ, ನೀವೇನು 1000 ರೂಪಾಯಿ ದುಡಿತಾ ಇದ್ದೀರಾ, 2000 3000 ದುಡಿತೀರ. ಬೇಡಿಕೆ ನೀಡ್ತಾರೆ ಅದು ಏನಂದರೆ, ದಯವಿಟ್ಟು ಮತ್ತೆ ಮೀಟ್ರನ್ನ ತರಿಸಿ, ಮೀಟ್ರ್ ಹಾಕಿನೇ ಓಡಿಸ್ಬೇಕು ಅಂತ ಮಾಡಿ. ಈವ್ನಿಂಗ್ ನೈಟ್ ಆದರೆ 1.5 ತೊಗೋತೀರಾ, ಮಾರ್ನಿಂಗ್ ಆದರೆ 1.5 ತೊಗೋತೀರಾ, ಅದು ಓಕೆ ಇರಲಿ. ಸೊ ನಾರ್ಮಲಾಗಿ ಅಣ್ಣ ನನ್ನ ಮಾತು ಕೇಳಿ, ಈ ವಿಡಿಯೋನ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಶೇರ್ ಮಾಡಿ, ರೀಚ್ ಮಾಡಿ. ಈ ವಿಡಿಯೋ ನೋಡ್ಬಿಟ್ಟು ಅವ್ರು ಯಾರನ್ನ ಆಟೋ ತಕ್ಕೆ ಹೋದರೆ ನೀವು ಮೀಟ್ರ್ ಅಂತ ಹೇಳ್ಬೇಕು. ಮೀಟ್ರ್ ಅವಾಗೆಲ್ಲ ಮೀನ್ಸ್ ಅವಾಗಂದರೆ ನಾನು ಸ್ಕೂಲ್ ಹೋದಾಗ ಮೀಟ್ರ್ ಮೇಲೆ 10 ರೂಪಾಯಿ 20 ರೂಪಾಯಿ ಕೇಳೋರು ಜನ. ಯಾರು ಕೊಡದೇ ಇದ್ದೀರಲ್ಲಣ್ಣ, ಕೊಡದೇ ಇರೋರನ್ನ ಬಿಡಿ, ಕೊಟ್ಟಿರೋರ ಬಗ್ಗೆ ಮಾತಾಡಿ. 10 ರೂಪಾಯಿ 20 ರೂಪಾಯಿ ತಾನೇ, ಆಯಿತು ಕೊಡ್ತೀನಿ ಅಂತ ಯಾವ ಕಾರಣಕ್ಕಣ ಅವ್ರು ಕೊಡ್ತೀನಿ ಅಂತ ಹೇಳಿದ್ರು? ನೀವು ಮೀಟ್ರ್ ಮೇಲೆ ಕೇಳಿದ್ರಿ, ಜನ ಕೊಡದೇ ಏನಿರಲಿಲ್ಲ ಅಣ್ಣ, ಕೊಟ್ಟರು, 100% ಕೊಟ್ಟರು. ಯಾರೋ ಒಂದು 10 ಜನ ಕೊಟ್ಟಿಲ್ಲ, 100 ಜನ ಕೊಟ್ಟಿದ್ದಾರೆ. ಸೊ ನೀವು ಯಾಕೆ 20 ರೂಪಾಯಿ ಜಾಸ್ತಿ ಕೇಳ್ತೀರಾ ಅನ್ನೋದನ್ನು ಅವ್ರಿಗೆ ನೀವು ತಿಳಿಸಿದ್ರೆ ಖಂಡಿತ ಕೊಟ್ಟೇ ಕೊಡ್ತಾರೆ. ಅದೇನೇ ಇವಾಗ್ಲೂ ನೀವು ಸರ್ ಟ್ರಾಫಿಕ್ ಇದೆ, ಅದೇ ಇದೆ, 50 ರೂಪಾಯಿ ಆಯಿತಾ, 10 ರೂಪಾಯಿ ಸೇರಿಸ್ಕೊಡಿ ಅಂತ ಕೇಳಿ. ಇವಾಗ ಯಾಕೆ ಕೇಳ್ತಾ ಇಲ್ಲ ಅಂದರೆ, ಆವಾಗಿನ ಆಟೋ ಓಡಿಸ್ತಾ ಇರೋರು ಎಲ್ಲರೂ ಒಂದು ಸ್ವಲ್ಪ ಕೇಳೋದ್ರಲ್ಲಿ ನಾಚಿಕೆ ಪಟ್ಟಿಲ್ಲ, ಸಂಕೋಚನೋ ನಾಚಿಕೆನೋ ಅವಮಾನನೋ ಪಟ್ಟಿಲ್ಲ. ಯಾಕಂದರೆ ಅದು ಬಂದ್ಬಿಟ್ಟು ಒಂದು ಕೆಲಸ, ನಮ್ಮ ಕೆಲಸ ಅಂದಮೇಲೆ ನಾವು ಯಾಕೆ ಕೆಲಸದಲ್ಲಿ ನಾಚಿಕೆ ಪಡಬೇಕು? ಇವಾಗ ಏನು ಮಾಡ್ತೀರಾ, ಇವಾಗ ತುಂಬ ವಯಸ್ಸು ಹುಡುಗರೆಲ್ಲ ಓಡಿಸ್ತಾರೆ, 10 ರೂಪಾಯಿ ಕೊಡಿ ಅಂತ ಕೇಳೋಕ್ಕೆ ಅವ್ರಿಗೆ ಒಂಥರ ಏನೋ ಮುಜುಗರನೋ ಏನೋ ಅಂತ ಹೇಳ್ತೀರಾ. ನೀವು ಕಷ್ಟಪಡ್ತೀರಾ, ನೀವು ಕೇಳಿ, ಧೈರ್ಯವಾಗಿ ಕೇಳಿ. ಯಾಕಂದರೆ ಅಷ್ಟು ದೂರ ಟ್ರಾಫಿಕಲ್ಲಿ ಹೋಗಿ ಬರೋದೇನು ಸುಮ್ಮನೆನಲ್ಲ. ಸೊ ಹಿಂಗಾಗಿ ಹಣ ಇವಾಗ ರ್ಯಾಪಿಡೋ ವರ್ಸಸ್ ಆಟೋ ಅನ್ನೋದಕ್ಕೆ ಎಲ್ಲೇ ನೀವು ತಗೊಳ್ಳಿ, ಇಡೀ ಯಾವೊಬ್ಬರು ಕೂಡ ಜನರು ಆಟೋ ಅಂತ ಅವ್ರು ಹೇಳ್ತಾನೆ ಇಲ್ಲ. ಅದು ನನಗೆ ಬೇಜಾರು, ಯಾಕೆ ಜನ ಆಟೋ ಅಂತ ಹೇಳ್ತಿಲ್ಲ ಅಂತ. ಇದೇ 1 ತಿಂಗಳು ಬಿಟ್ಕೊಂಡು ನಾನು ಮತ್ತೆ ಒಂದು ವಿಡಿಯೋ ಮಾಡಿದಾಗ ಅಟ್ಲೀಸ್ಟ್ ಜನ ಓಕೆ ಆಟೋದವ್ರು ಬದಲಾವಣೆ ಆಗಿದ್ದಾರೆ ಅನ್ನೋದನ್ನು ಒಂದು ಬೇಕು. ನೀವೇನ ಮಾಡಬೇಕು. ತುಂಬ ಜಾಸ್ತಿ ಆಯಿತು ನೋಡಿ. 100 ರುಪೀಸ್ ಮೆಟ್ರೋ ಸ್ಟೇಷನಿಂದ ಕುರುಬ್ರಳ್ಳಿ ಸರ್ಕಲ್ಗೆ 100 ರೂಪಾಯಿ.
ಆದರೆ ರ್ಯಾಪಿಡೋದಲ್ಲಿ ಆಗೋದು ಬರೀ 40 ಒಬ್ಬರಿಗೆ ಟೂ ವೀಲರ್ ಬೆಸ್ಟು ಅನಿಸುತ್ತೆ, ಕೆಲವೊಬ್ಬರಿಗೆ ಆಟೋನೇ ಬೆಸ್ಟು ಅನಿಸುತ್ತೆ. ಯಾಕಂದರೆ ಮಳೆ ಬಂದ್ರೂ ಸರಿ, ಧೂಳು ಬಂದ್ರೂ ಸರಿ, ಸೊ ಆಟೋಲ್ಲಿ ಹೋಗೋವಾಗ ಏನಾದರೂ ಆಫೀಸ್ ವರ್ಕ್ ಇದ್ದರೆ ಆಫೀಸ್ ವರ್ಕ್ ಮುಗಿಸ್ಕೊಂಡು ಹೋಗ್ತಾರೆ. ಸೊ ಜನಗಳಿಗೆ ಗೊತ್ತಿದೆ ಅಣ್ಣ ಆಟೋ ಬೆಸ್ಟ್ ಅಂತಲೂ ಗೊತ್ತಿದೆ. ಅವ್ರು ಯಾಕೆ ಟೂ ವೀಲರ್ ಚೂಸ್ ಮಾಡ್ತಾ ಇದ್ದಾರೆ ಅಂದರೆ, ಸೊ ಅಲ್ಲಿಗೆ ವೇರಿಯೇಷನ್ ನೋಡಿ ಎಷ್ಟು ವೇರಿಯೇಷನ್ ಇದೆ ಅಂತ ಹೇಳಿ. ಸೊ ಇದಕ್ಕೆ ನಾನು ಆಟೋದವ್ರಿಗೇನೆ ಎಷ್ಟು ಸಪೋರ್ಟ್ ಮಾಡಿದ್ದೀನಿ, ಅದರಿಂದ ತುಂಬ ಜನ ನನಗೆ ಮೆಸೇಜಲ್ಲೇ ಬೈದಿದ್ದಾರೆ, ಎಲ್ಲ ಮಾಡಿದ್ದಾರೆ. ಆದ್ರೂ ನಾನು ಇಷ್ಟು ದಿನ ಸುಮ್ಮನೆ ಇದ್ದೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ, ಫೇಸ್ಬುಕ್ ಪೇಜ್ನ ಮರಿದೇ ಒಂದು ಫಾಲೋ ಮಾಡಿ.